ತನ್ನ ಭಕ್ತನಾದಂಥ ಯೆಹೋಷಾಫಾತನಿಗೆ ದೇವರು ಹೇಳಿದಂಥ ಕಾರ್ಯ, ನೀವು ಸುಮ್ಮನೆ ನಿಂತುಕೊಂಡಿರಿ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೀನಿ. ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಯುದ್ಧಗಳು ಬರುವಾಗ, ಅನೇಕ ಹೋರಾಟಗಳು ಬರುವಾಗ, ನಾವು ಕರ್ತನನ್ನು ಪ್ರೀತಿಸುವ ದೇವ ಮಕ್ಕಳಾದರೆ ಕರ್ತನ ನಮಗೆ ಹೇಳುವ ಕಾರ್ಯ, ನಿಮ್ಮ ಯುದ್ಧಗಳ ಮಧ್ಯದಲ್ಲಿ ನೀವು ಮೌನವಾಗಿದ್ದರೆ ಸಾಕು, ನಾವು ಹೋರಾಡದೆ ನಿಂತರೆ ಸಾಕು. ಅನೇಕ ಸಮಯಗಳಲ್ಲಿ ನಮಗೆ ಜಯಿಸಲಿಕ್ಕಾಗದ ಕಾರ್ಯಗಳಿದೆಯಲ್ಲ, ಅದು ನಮ್ಮ ಮುಂದೆ ಎದುರಾಗಿ ಬರುವಾಗ, ನಮಗೆ ವಿರುದ್ಧವಾಗಿ ಬರುವಾಗ, ಅದರ ಮಧ್ಯದಲ್ಲಿ ಮುಂಚಿತವಾಗಿ ಕರ್ತನ ನಮಗೆ ಹೇಳುವ ಕಾರ್ಯ, ನೀವು ಮೌನವಾಗಿರಿ, ನೀವು ಸುಮ್ಮನಿರಿ. ಇವತ್ತು ನಾನು ನಿಮಗೋಸ್ಕರ ಮಾಡುವಂಥ ಮಹತ್ ಕಾರ್ಯಗಳನ್ನು ನೋಡಿರಿ. ಪ್ರಾರ್ಥಿಸಿ ದಿನವನ್ನು ಆರಂಭಿಸಿದ ದೇವರ ಮಕ್ಕಳೇ, ಈ ದಿನದಲ್ಲಿ ಕರ್ತನು ನಿಮಗೋಸ್ಕರ ಯುದ್ಧ ಮಾಡ್ತಾನೆ. ಅನೇಕ ಕಾರ್ಯಗಳ ಮಧ್ಯದಲ್ಲಿ, ಗೊಂದಲದಲ್ಲಿ, ಕಳವಳದಲ್ಲಿ ಯೆಹೋಷಾಫಾತನು ಹೇಳಿದ ರೀತಿಯಲ್ಲಿ ಈ ಸೈನ್ಯದ ನಿಮಿತ್ತವಾಗಿ ನಮ್ಮಲ್ಲಿ ಬಹಳ ಕಳವಳ ಉಂಟಾಗಿದೆ, ನಮ್ಮಲ್ಲಿ ಭಯ ಉಂಟಾಗಿದೆ ಎಂಬುದಾಗಿ ಅನೇಕ ಸನ್ನಿವೇಶಗಳನ್ನು ನೋಡಿ ಇವತ್ತು ನೀವು ಮಾತನಾಡಿ ಕಳವಳಗೊಂಡು ನಿಂತಿರುವುದಾದರೆ, ನಿಮ್ಮೊಟ್ಟಿಗೆ ಕರ್ತನು ಹೇಳುವ ಕಾರ್ಯ, ಸುಮ್ಮನಿರಿ, ಮೌನವಾಗಿರಿ. ಈ ದಿನದಲ್ಲಿ ಕರ್ತನು ನಿಮಗೋಸ್ಕರ ಕೆಲವು ಕಾರ್ಯಗಳನ್ನು ಮಾಡ್ತಾನೆ. ಕರ್ತನು ನಿಮಗೋಸ್ಕರ ಕಾರ್ಯ ಮಾಡಲಿಕ್ಕೆ ಆರಂಭಿಸಿದರೆ ನೀವು ಸೋಲಲ್ಲ ರೀ, ನೀವು ಜಯಶಾಲಿಗಳಾಗಿ ಹೊರಬರ್ತೀರಿ. ಈ ದಿನ ಒಂದು ಜಯದ ದಿನವಾಗಿ ಕರ್ತನು ನಿಮಗೆ ಮಾರ್ಪಡಿಸಿ. ಗಾಡ್ ಬ್ಲೆಸ್ ಯು.